ವೈ ಮಂಜುನಾಥ್ ಇಡಿ ಅಧಿಕಾರಿಗಳ ವಶಕ್ಕೆ ಈಗ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಸಮಿಟ್ ಅಪಾರ್ಟ್ಮೆಂಟ್ನಲ್ಲಿ ಮಂಜುನಾಥ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಹವಾಲಾ ಲಿಂಕ್ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ರು. ಅದಾದ ನಂತರ ಈಗ ಅವರನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಬೆಳಗಾವಿ, ಬೆಂಗಳೂರು ಸೇರಿ ವೈ ಮಂಜುನಾಥ್ಗೆ ಸೇರಿರುವಂತಹ ಮನೆ, ಆಪ್ತರ 6 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳಗಾವಿಯ ದೂರದರ್ಶನ ನಗರಕ್ಕೆ ಇಡಿ ಡಿವೈಎಸ್ಪಿ ದರ್ಜೆ ಅಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಮಹತ್ವದ ದಾಖಲೆಗಳು ಪತ್ತೆಯಾಗಿದೆಯಂತೆ. ಈ ಹಿನ್ನೆಲೆ ಡಿವೈಎಸ್ಪಿ ದರ್ಜೆ ಅಧಿಕಾರಿ ದೌಡಾಯಿಸಿದ್ದಾರೆ. ಈಗಾಗಲೇ ಹೇಳ್ತಾ ಇದೆ, ಖಂಡಿತವಾಗಿಯೂ ಕೂಡ ಇಡಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ ಅಂತಂದ್ರೆ ಅಲ್ಲಿ ಸಂಬಂಧಪಟ್ಟಂತ ದಾಖಲೆಗಳು, ಡಾಕ್ಯುಮೆಂಟ್ಸ್ ಯಾವುದು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗಾದ್ರೂ ಮಾಡಿ ಅವರು ಪತ್ತೆ ಹಚ್ಚುತ್ತಾರೆ. ಈಗ ಮಹತ್ವವಾದಂತ ಕೆಲವೊಂದು ದಾಖಲೆಗಳು ಪತ್ತೆ ಆಗಿದೆ. ಹಾಗಾಗಿ ಡಿವೈಎಸ್ಪಿ ದರ್ಜೆಯವರು ಕೂಡ ಈಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಈ ಒಂದು ಸ್ಥಳಕ್ಕೆ. ಹೀಗೆ ವೈ ಮಂಜುನಾಥ್ ಇವತ್ತು ಇಡಿ ಅವರ ವಶಕ್ಕೆ ಬೆಂಗಳೂರಲ್ಲೇ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕೇವಲ ಬೆಂಗಳೂರಲ್ಲ, ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಅವರ ಮನೆಗಳು ಅಥವಾ ಕಚೇರಿಗಳ ಮೇಲೆಯೂ ಕೂಡ ದಾಳಿ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಈಗ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ ನೋಡ್ತಾ ಇದ್ವಿ ದಿಢೀರಾಗಿ ಇದು ವೈ ಮಂಜುನಾಥ್ ಅವರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಈಗ ಮಹತ್ವದ ದಾಖಲೆಗಳೇನೋ ಪತ್ತೆ ಆಗಿದೆಯಂತೆ ಇಡಿ ಅಧಿಕಾರಿಗಳವರಿಗೆ. ಯಾವೆಲ್ಲ ಒಂದು ಮಾಹಿತಿ ಮೇರೆಗೆ ಈ ಒಂದು ದಾಳಿ ಮಾಡಲಾಯಿತು, ಏನೆಲ್ಲ ಪತ್ತೆ ಆಗಿದೆ ಈಗ? ಏನ್ ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿ ವೈ ಮಂಜುನಾಥ್ ಕಾರ್ಯನಿರ್ವಹಿಸ್ತಿದ್ರು ಬೆಳಗಾವಿಯಲ್ಲಿ. ಆದ್ರೆ ಸದ್ಯ ಬೆಳಗಾವಿಯಲ್ಲಿ ಸೇರಿ 6 ಕಡೆಗಳಲ್ಲಿ ಈಗ ದಾಳಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ಆಪ್ತರೇನಿರ್ತಾರೆ ಅವ್ರನ್ನೇ ಇಡಿ ಅಧಿಕಾರಿಗಳು ಈಗ ಒಂದು ಟಾರ್ಗೆಟ್ ಅನ್ನ ಮಾಡಿ, ಅಂದ್ರೆ ಅವ್ರ ಮೇಲೇನೆ, ಅಂದ್ರೆ ಇವರು ಅಕ್ರಮ ಹಣ ವರ್ಗಾವಣೆಯನ್ನ ಅವರ ಸ್ನೇಹಿತರ ಮುಖಾಂತರ ವರ್ಗಾವಣೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇವರು ಹವಾಲ್ ದಂಧೆಯಲ್ಲಿ ಕೂಡ ತೊಡಗಿದ್ರು ಅನ್ನೋ ಒಂದು ಮಾಹಿತಿ ಮೇರೆಗೆ ಈಗ ಇಡಿ ಅಧಿಕಾರಿಗಳು ಮಂಜುನಾಥ್ ವಾಯ್ ಏನಿದ್ದಾನೆ, ಅಬಕಾರಿ ಇಲಾಖೆ ಆಯುಕ್ತರೇನಿದ್ದಾರೆ, ಹೆಚ್ಚುವರಿ ಆಯುಕ್ತರು ಇವ್ರ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ರೇಸ್ ಕೋರ್ಸ್ ನಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಅನ್ನ ಸೇರಿ, ಅದೇ ರೀತಿ ಬೆಳಗಾವಿ ನಗರದಲ್ಲಿ ದೂರದರ್ಶನ್ ನಗರದಲ್ಲಿ ಇರ್ತಕ್ಕಂಥ ಮನೆ ಸೇರಿ, ಮತ್ತೆ ಅನೇಕ ಅವನ ಆಪ್ತರಾಗಿರ್ತಕ್ಕಂಥ ಅಥಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಐನಾಪುರ ಗ್ರಾಮದಲ್ಲಿ ಕೂಡ ಅವನ ಆಪ್ತನ ಮನೆ ಮೇಲೆ ಕೂಡ ಆಗಿರ್ಬೋದು. ಅದೇ ರೀತಿ ಅರಸೀಕೆರೆಯಲ್ಲಿ ಇರ್ತಕ್ಕಂಥ ಅವನ ಗೆಳೆಯನ ಮನೆ ಮೇಲೆ ಕೂಡ ಈಗ ಇಡಿ ದಾಳಿ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಇಡಿ ಅಧಿಕಾರಿಗಳು ಈಗ ಈ ವಾಯ್ ಮಂಜುನಾಥ್ ಏನಿದ್ದಾನೆ ಅವನನ್ನ ವಶಕ್ಕೆ ಪಡೆದು ಅನೇಕ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಸದ್ಯ ಈಗ ಮಾಹಿತಿ ಬರ್ತಕ್ಕಂಥದ್ದು ಈ ವಾಯ್ ಮಂಜುನಾಥ್ ಏನಿದ್ದಾನೆ ಅಕ್ರಮ ಹಣ ವರ್ಗಾವಣೆ, ವಿದೇಶಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ಶಾಮೀಲ್ ಅನ್ನೋ ಒಂದು ಶಂಕೆ ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಲ್ಲದೆ ಈಗ ಬೆಳಗಾವಿ ನಗರದಲ್ಲಿ ಇರ್ತಕ್ಕಂಥ ದೂರದರ್ಶನ ನಗರದಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಕೂಡ ಈಗ ಒಂದು ದಾಖಲೆಗಳು ಕೂಡ ಈಗ ಪತ್ತೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸದ್ಯ ಎಲ್ಲಾ ರೀತಿಯಲ್ಲೂ ಈಗ 6 ಕಡೆಗಳಲ್ಲಿ ದಾಳಿ ಆಗಿದ್ರಿಂದ ಬೆಳಗಾವಿಯ ಹೆಚ್ಚುವರಿ ಆಯುಕ್ತ, ಅಬಕಾರಿ ಆಯುಕ್ತ ಏನಿದ್ದಾರೆ ಮಂಜುನಾಥ್ ವಾಯ್ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಆಸ್ತಿಗಳನ್ನ ಮಾಡಿದ್ದಾರೆ. ಅದೇ ರೀತಿ ಬಾರ್ಗಳು ಕೂಡ ಇವರಿಗೆ ಸಂಬಂಧಪಟ್ಟಂತ ಗೆಳೆಯರಾಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಅವರ ಹೆಸರಿನಲ್ಲಿ ಅಕ್ರಮವಾಗಿ ಬಾರ್ಗಳನ್ನು ಕೂಡ ಲೈಸೆನ್ಸ್ ಅನ್ನು ಕೂಡ ಕೊಟ್ಟು ಅವನನ್ನ ಅಕ್ರಮವಾಗಿ ನಡೆಸ್ತಾ ಇದ್ರು ಅಂತೇಳಿ. ಅದೇ ರೀತಿಯಾಗಿ ಜಮೀನನ್ನ ಖರೀದಿ ಮಾಡೋದಾಗಿರ್ಬೋದು, ಮತ್ತೆ ವಿದೇಶದಲ್ಲಿ ಹಣವನ್ನ ವರ್ಗಾವಣೆ ಮಾಡೋದ್ರಲ್ಲಿ ಇವರು ಶಾಮೀಲ್ ಇದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ಬೆಳಗ್ಗೆ ಇವ್ರಿಗೂ ಒಂದ್ ರೀತಿಯಾಗಿ ಶಾಕ್ ನೀಡಿರ್ತಕ್ಕಂಥದ್ದು. ಸದ್ಯ ಇಡಿ ಅಧಿಕಾರಿಗಳು ಮತ್ತೆ ಡಿವೈಎಸ್ಪಿ ಗ್ರೇಡ್ ಗಿಂತ ಅಧಿಕ ಇರತಕ್ಕಂಥ ಅಧಿಕಾರಿಗಳು ಡಾಕ್ಯುಮೆಂಟ್ ಸಿಕ್ಕ ಹಿನ್ನೆಲೆಯಲ್ಲಿ, ದಾಖಲೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಬೆಳಗಾವಿಯಲ್ಲಿ ಮನೆ ಇರ್ಬೋದು, ಅದೇ ರೀತಿ ಅಥಣಿ ತಾಲೂಕಿನ ಐನಾಪುರದಲ್ಲಿ ಇರ್ಬೋದು, ಎಲ್ಲಾ ಮನೆಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದ್ರಿಂದ ಎಲ್ಲೋ ಒಂದ್ ರೀತಿಯಾಗಿ ಇಲ್ಲಿ ಈ ದಾಳಿ ಏನಿದೆ, ಈ ದಾಳಿಯಲ್ಲಿ ಈ ಮಂಜುನಾಥ್ ವಾಯ್ ಇದ್ದಾನೆ, ಇವನ ಅಕ್ರಮ ಆಸ್ತಿ ಎಷ್ಟಾಗುತ್ತೆ ಅನ್ನೋದು, ಅಂದ್ರೆ ಈಗ ಸದ್ಯ ಮಾಹಿತಿ ಇರತಕ್ಕಂಥದ್ದು ಎಷ್ಟು ಸಿಗುತ್ತೆ ಅನ್ನೋದೇನೆ ಒಂದ್ ರೀತಿಯಾಗಿ ಕುತೂಹಲ ಇರತಕ್ಕಂಥದ್ದು. ಆದ್ರೆ ಸದ್ಯ ಹೇಳ್ತಾ ಇರುವಂತದ್ದು ಇವನು ಅತ್ಯಂತ ಈ ಬೆಳಗಾವಿಯಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಅದೇ ರೀತಿ ಬೆಂಗಳೂರಲ್ಲಿ ಇರ್ಬೋದು ಅತಿ ಅಕ್ರಮವಾಗಿ ಆಸ್ತಿಯನ್ನ ಗಳಿಸಿದಾರೆ ಅನ್ನೋ ಆರೋಪ ಕೂಡ ಇರತಕ್ಕಂಥದ್ದು. ಸದ್ಯ ಇಡಿ ಅಧಿಕಾರಿಗಳು ಇದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸದ್ಯ ಯಾವ ರೀತಿಯಾಗಿ ಈ ಇಡಿ ದಾಳಿ ಇದೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದೇ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಇಂಚರ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಇದೀಗ ಸದ್ಯಕ್ಕೆ ವೈ ಮಂಜುನಾಥ್ ಸಂಬಂಧಪಟ್ಟಂತ ಕಚೇರಿಗಳಿರ್ಬೋದು, ಮನೆಗಳಿರ್ಬೋದು, ಎಲ್ಲಾ ಕಡೆ ಈಗ ಇಡಿ ದಾಳಿಯನ್ನ ಮಾಡಿರುವಂಥದ್ದು. ಈಗ ಇಡಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಅದರಲ್ಲೂ ಕೂಡ ಬಹುಶಃ ಇಡಿ ಅಧಿಕಾರಿಗಳಿಗೆ ಯಾವುದಾದ್ರೂ ಒಂದು ದೂರು ಹೋಗಿರುತ್ತೆ, ಕಂಪ್ಲೇಂಟ್ ಹೋಗಿದ್ರಷ್ಟೇ ಇಡಿ ಅಧಿಕಾರಿಗಳು ಒಂದು ರೀತಿಯಾಗಿ ಈ ರೀತಿಯಾಗಿ ದಾಳಿಯನ್ನ ಮಾಡುವಂಥದ್ದು. ಹಾಗಾಗಿ ಬಹುಶಃ ವೈ ಮಂಜುನಾಥ್ ವಿರುದ್ಧವೂ ಕೂಡ ಯಾವುದೋ ದೂರು ಬಹುಶಃ ದಾಖಲಾಗಿರ್ಬೋದು. ಹಾಗಾಗಿ ಈಗ ತಲಾಶ್ ಮಾಡ್ತಿದ್ದಾರೆ.